ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಖುಷಿ ವ್ಲಾಗ್ಸಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿರ್ತೀರಾ. ಇದು ಹಬ್ಬ ಆದಮೇಲೆ ಬರುತ್ತೆ ಈ ವಿಡಿಯೋ, ಯಾರು ಏನು ಅಂದ್ಕೊಳ್ಬೇಡಿ. ನೋಡಿ, ಈ ವಿಡಿಯೋದಲ್ಲಿ ಏನಪ್ಪ ತೋರಿಸ್ತಾ ಇದ್ದೀನಿ ಅಂತಂದರೆ, ನನ್ನ ಓದ್ ವಿಡಿಯೋದಲ್ಲಿ ನಾನು ಇಲ್ಲಿ ಏನೋ ಒಂದು ಸ್ಪೆಷಲ್ ಮಾಡಬೇಕು, ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ದೆ. ಈ ವಿಡಿಯೋದಲ್ಲಿ ಅದು ಏನಕ್ಕೆ ಏನು ಮಾಡ್ತಾಯಿದ್ದೀನಿ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ನೋಡಿ, ನನ್ನ ಮಗಳು ನೋಡಿ ಏನು ಮಾಡ್ತಾಯಿದ್ದಾಳೆ ಅಂತ. ಸಣ್ಣಗೆ ಸೌದೆ ಎಲ್ಲ ಕಟ್ ಮಾಡಿ ಇಡ್ತಾ ಇದ್ದಾಳೆ. ಪೊಂಗಲ್ ಮಾಡಲಿಕ್ಕೆ ಪ್ರಿಪ್ರೇಷನ್ ಮಾಡ್ತಾಯಿದ್ದಾಳೆ. ಸ್ಪೆಷಲ್ ಅಂದರೆ ಪೊಂಗಲ್ಲಿಗೆ ಸೌದೆ ಒಲೆಯಲ್ಲಿ ಪೊಂಗಲ್ ಮಾಡಬೇಕು ಅಂತ ಇದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ. ನೋಡಿ, ವಿಡಿಯೋ ನಿಮಗೂ ಇಷ್ಟ ಆಗುತ್ತೆ, ಮುಂದೆ ಬರುತ್ತೆ ನೋಡಿ. ಇದೇನಪ್ಪ ಅಂತಂದರೆ, ಇವಳು ನನ್ನ ದೊಡ್ಡ ಮಗಳು. ನೀವೆಲ್ಲ ನೋಡಿರ್ತೀರ ವಿಡಿಯೋದಲ್ಲೆಲ್ಲ ಕಾಣಿಸಿದ್ದಾಳೆ. ದೊಡ್ಡ ಮಗಳು, ಚಿಕ್ಕ ಮಗಳು. ಅವಳು ಸೌದೆ ಕಟ್ ಮಾಡ್ತಿದ್ದವಳು ಚಿಕ್ಕ ಮಗಳು. ಅವಳು ಎಳ್ಳು ಬೆಲ್ಲ ಬೀರಲಿಕ್ಕೆ ಮಡಿಕೆಗೆ ಪೇಂಟಿಂಗ್ ಮಾಡ್ತಾಯಿದ್ಲು. ನೋಡಿ, ಹಬ್ಬ ಮಂಗಳವಾರ ಬಂದಿತ್ತು. ನಮ್ಮ ಗುಬ್ಬಿನಲ್ಲಿ ಸಂತೆ ಸೋಮವಾರ ಸಂತೆ ಇತ್ತು. ಫಸ್ಟ್ ಟೈಮು ನಾನು ಭಾಳ ವರ್ಷಗಳಾಗಿತ್ತು ಸಂತೆ ಒಳಗಡೆ ಹೋಗಿ. ಸಂತೆಗೆ ನಮ್ಮ ಮನೆಯವ್ರು ಇರಲಿಲ್ಲ. ಅವರೆಕಾಯಿನೂ ಗೆಣಸು ಕಡಲೆಕಾಯಿ ತರಬೇಕಿತ್ತು. ಅದಕ್ಕೆ ಅಂತ ನಮ್ಮ ಮಗನೇ ಅಂದರೆ ನಮ್ಮ ಓರ್ಗಿತಿ ಮಗ ಇದ್ದಾನೆ, ದೊಡ್ಡವನು ಆದಿ ಅಂತೇಳ್ಬಿಟ್ಟು. ಅವನೆಲ್ಲೂ ವೀಡಿಯೋದಲ್ಲೆಲ್ಲೂ ತೋರಿಸಿಲ್ಲ. ಸಂಜೆಗಿನ ದೊಡ್ಡವನವನು. ಅವನ ಜೊತೆ ಹೋಗ್ಬಿಟ್ಟು ಬಾರಪ್ಪ, ನಾನು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದರು. ನಮ್ಮ ಮನೆಯವರು ಹೊರಗಡೆ ಹೋಗಿದ್ದರು, ನಾನೇ ಹೋಗಿದ್ದೆ. ತುಂಬಾ ಖುಷಿಯಾಯಿತು. ಬಟ್ ವೀಡಿಯೋ ತಗೊಳ್ಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಆಗಲಿಲ್ಲ. ಯಾಕಂದರೆ ಸಿಕ್ಕಾಬಟ್ಟೆ ಜನ. ಹಬ್ಬದ ಸಂತೆ ಅಂತ ಮಾಡ್ತಾರಲ್ವ, ಹಾಗಾಗಿ ಮಂಗಳವಾರ ಹಬ್ಬ ಬಂದಿದೆ, ಸೋಮವಾರ ಸಂತೆ. ಸಿಕ್ಕಾಬಟ್ಟೆ ಜನ ಅಂದರೆ ನಿಜ ನನಗೆ ಒಂಥರ ಮುಜುಗರ ಆಯಿತು. ಭಾಳ ವರ್ಷಗಳ ಹಿಂದೆ ಸಂತೆ ಒಳಗೆ ಹೋಗಿದ್ದು, ಅಷ್ಟು ಜನಗಳೊಳಗೆ ಓಡಾಡೇ ಇರಲಿಲ್ಲ. ನನಗೆ ಏನೊಂದಾದರೂ ನಮ್ಮ ಮನೆಯವರೇ ತಂದುಕೊಡ್ತಿದ್ದು. ಬಟ್ ಅದಿಗೆ ಹೇಳ್ಬೋದಿತ್ತು, ಅವರೆಕಾಯಿ ಕಡಲೆಕಾಯಿ ಎಲ್ಲ ತರೋದು ಅವನಿಗೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ನಾನೇ ಹೋಗಿದ್ದೆ. ನೋಡಿ, ಸಂತೆ ಒಳಗಡೆ ಇದೆಲ್ಲ ತಗೊಂಬಂದಿರೋದು. ಅವರೆಕಾಯಿ ಅಂತೂ ಎಲ್ಲೂ ಫ್ರೆಶ್ ಇರಲಿಲ್ಲ. ಹುಡುಕಿ ಸೋತ್ಬಿಟ್ವಿ, ನಾನು ಆದಿ ಇಬ್ಬರೂ. ಅವರೆಕಾಯಿ ಆಮೇಲೆ ಅಲ್ಲಿ ಯಾರೋ ಒಬ್ಬರು ಡಬ್ಬಲ್ಲಿ ಇಟ್ಕೊಂಡಿದ್ರು. ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನಂಗಿತ್ತು. ಅವರೆಕಾಯಿ ತಗೊಂಡು, ಮತ್ತು ಹಸಿ ಬಟಾಣಿ ಬಂದಿತ್ತು. ಹಸಿ ಬಟಾಣಿ ತುಂಬಾ ಚೆನ್ನಾಗಿತ್ತು, ಫ್ರೆಶ್ಶಾಗಿ. ಹಸಿ ಬಟಾಣಿ 1 kg ತಗೊಂಡು, ಅವರೆಕಾಯಿ ಕೂಡ ತಗೊಂಡು, ಮತ್ತು ಮಾಮೂಲಿ ಒಂದು ಈರುಳ್ಳಿ ಅಂಗಡಿ ಇದೆ. ನಮ್ಮ ಮನೆಯವ್ರು ಯಾವಾಗಲೂ ಈರುಳ್ಳಿ ಅಲ್ಲೇ ಹಾಕಿಸ್ಕೊಂಬರೋದು. ತುಂಬ ಚೆನ್ನಾಗಿರೋ ಈರುಳ್ಳಿ ಕೊಡ್ತಾರೆ ಅಲ್ಲಿ. ಈರುಳ್ಳಿ ಬೆಳ್ಳುಳ್ಳಿ ಕೂಡ ಹಂಗೆ ಕಟ್ಟಿಸ್ಕೊಂಡು, ಮತ್ತು ಅವೆರಡು ಮರ ಬೇಕಿತ್ತು ನನಗೆ ಹಬ್ಬಕ್ಕೆ ಅಂತಲೇ ಮನೇಲಿ ಆ ಥರ ಮರ ಇದ್ದರೆ ತುಂಬ ಒಳ್ಳೆಯದು ಅಂತಾರೆ. ನಾನು ಭಾಳ ದಿನದಿಂದ ತರಬೇಕು ಅಂದ್ಕೊಂಡಿದ್ದೆ, ಮರ್ತು ಹೋಗ್ತಿತ್ತು. ಸಂತೆ ಒಳಗೆ ಹೋಗಿದ್ನಲ್ಲ, ಹೆಂಗೋ ಜ್ಞಾಪನಕ್ಕೆ ಬಂತು. ಆ ಮರ ಕೂಡ ತಗೊಂಬಂದೆ. ಮತ್ತು ನೋಡಿ, ಇದು ಜೀರಿಗೆ, ಎಳ್ಳು ಬೆಲ್ಲಕ್ಕೆ ಜೀರಿಗೆದು ಕಲರೆಲ್ಲ ಹಾಕಿರ್ತಾರೆ. ಇದನ್ನೆಲ್ಲ ಯೂಸ್ ಮಾಡಬಾರ್ದು, ಬಟ್ ಏನೂ ಮಾಡೋಂಗಿಲ್ಲ. ಇವತ್ತಿನ ಪರಿಸ್ಥಿತಿನೇ ಆಗಿದೆ, ಆಗೋಗಿದೆ. ಏನು ತಿಂತೀವಿ ಏನು ಬಿಡ್ತೀವಿ ಅನ್ನೋದು ಏನು ಇದು ಮಾಡೋಕ್ಕೆ ಆಗಲ್ಲ. ತಿನ್ನಲ್ಲ ಅಂದ್ರೂ ನಡೆಯಲ್ಲ, ತಿಂದಂಗೆ ಇರ್ತೀವಿ ಅಂತ ಅಂದ್ರೂ ನಡೆಯಲ್ಲ. ಹಾಗೆ ಮಾರ್ಕೆಟ್ಗೆ ಹೋಗಿದ್ದೆ ಅಲ್ವಾ, ಸಿಟಿ ಒಳಗಡೆ ಹೋಗಿದ್ದೆ ಅಲ್ವಾ, ಅಲ್ಲಿ ಬ್ಯಾಂಗಲ್ ಸ್ಟೋರಲ್ಲಿ ನಾನು ವೈರೆಲ್ಲ ತಗೊಳ್ತೀನಿ. ಮತ್ತು ಬ್ಯಾಂಗಲ್ ಸ್ಟೋರಲ್ಲಿ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ನನಗೆ ಒಂದು ವೈರ್ ನೋಡಿ, ಇದನ್ನ ತರೋಕ್ಕೋಸ್ಕರ ಹೋಗಿದ್ದೆ. ಹಾಗೆ ವೈರ್ಸ್ ಕಲರೆಲ್ಲ ಬಂದಿತ್ತು. ಬ್ಯಾಸ್ಕೆಟ್ ಒಂದು ಪುಟ್ಟಿ ಹಾಕ್ಕೊಳ್ಬೇಕು, ದೇವಸ್ಥಾನ ಚಿಕ್ಕದಾಗಿರೋ ಅಂಥದ್ದು 1-2 ಪುಟ್ಟಿ ಹಾಕ್ಕೊಳ್ಬೇಕು. ವಿಡಿಯೋ ಕೂಡ ಅದು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಅದು 1-2 ತಗೊಂಡು, ಮತ್ತು ನೋಡಿ, ಚಿಕ್ಕ ಮಗಳು ಎಷ್ಟು ಕೆಲಸ ಮಾಡ್ಕೊಡ್ತಾಳೆ ಅಂದರೆ, ಪ್ರತಿಯೊಂದರಲ್ಲೂ ತುಂಬಾ ಆಸಕ್ತಿ ಅವಳಿಗೆ. ಕೆಲಸ ಮಾಡೋದು, ಏನೊಂದಾದರೂ ಮಾಡೋದು. ಇವಳಿಗೂ ಆಸಕ್ತಿ ಇದೆ, ಬಟ್ ಜಾಸ್ತಿ ಸೋಂಬೇರಿತನ ಜಾಸ್ತಿ ಮಾಡ್ತಾಳೆ ದೊಡ್ಡವಳು. ಈ ಥರ ಹಿಂಗೆ ಡೆಕೋರೇಷನ್ನು ಈ ಥರದ್ದಾದರೆ ಅವಳು ಏನಂದರೆ, ಯಾವ ಥರ ಅಂದರೆ, ಇವಳು ಡೆಕೋರೇಷನ್ ಎಲ್ಲ ಮಾಡ್ತಾಳೆ, ಬಟ್ ಆ ಐಟಮ್ಗಳೇನು ಎತ್ತಿಡಲ್ಲ, ಆ ಥರ. ಹಂಗೆ ಅವಳು. ನೋಡಿ, ಏನೇನೆಲ್ಲ ತಗೊಂಬಂದಿದ್ದೀನಿ. ಮತ್ತು ಸೊಪ್ಪುಗಳಂತೂ ಎಲ್ಲ ಫ್ರೆಶ್ ಆಗಿರುತ್ತೆ ಸಂತೆಯಲ್ಲಿ. ಸೊಪ್ಪುಗಳು ತಗೊಂಬಂದಿದ್ದೆ. ನೋಡಿ, ಎಲ್ಲ ನಾನು ಸೋಮವಾರನೇ ಮಾಡ್ಕೊಂಡಿದ್ದು. ಎಳ್ಳು ಬೆಲ್ಲ ಪ್ರತಿಯೊಂದೂ ಸೋಮವಾರನೇ ಮಾಡ್ಕೊಂಡಿದ್ದು. ನಾನು 2 ದಿನ 3 ದಿನ ಮುಂಚೆ ಮಾಡಿರಲಿಲ್ಲ, ಅದಕ್ಕೆ ನಿಮ್ಮೊಟ್ಟಿಗೆ ಶೇರ್ ಮಾಡಿಲ್ಲ ನಾನು ಎಳ್ಳು ಬೆಲ್ಲ ರೆಸಿಪಿ. ಇನ್ನೇನು ಕಾಮನ್ನಾಗಿ ಎಲ್ಲರೂ ಮಾಡ್ತಾರೆ, ಗೊತ್ತೇ ಇರುತ್ತೆ.
ನೋಡಿ ನಾನು ಕೊಬ್ಬರಿದು ಕಟ್ ಮಾಡಿರೋದು ವಿಡಿಯೋ ವಿಡಿಯೋದಲ್ಲಿ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿತ್ತು ಕೊಬ್ಬರಿ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಎಳ್ಳು ಕೂಡ ನೋಡಿ, ಎಳ್ಳು ಫುಲ್ ವೈಟ್ ತಂದಿರಲಿಲ್ಲ ನಾನು. ಫುಲ್ ವೈಟ್ ಎಳ್ಳಲ್ಲಿ ಅಷ್ಟು ಏನೂ ಇರಲ್ಲ, ಫುಲ್ ಬ್ಲ್ಯಾಕ್ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ತಿನ್ನೋಕ್ಕೇನಾದರೂ ಅಂದ್ಕೊಂತಾರೆ ಅಂತೇಳ್ಬಿಟ್ಟು ತರೋದು. ನೋಡಿ ನನ್ನ ಚಿಕ್ಕ ಮಗಳು ಅದು ಡಬ್ಬಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಅದನ್ನು ಮಡಿಕೆಗೆ ಹಾಗೆ ಸುರಿಯೋಣ ಅಂತ ಹೋದೆ, ಅದು ಆಗಲಿಲ್ಲ. ಅದಕ್ಕೆ ಬಂದು ಹಿಡ್ಕೊಂಡು ಕೂತಿದ್ದಾಳೆ. ಇಷ್ಟೊಂದು ಎಳ್ಳು ಬೆಲ್ಲನ ಅಂತ ಕೇಳ್ಬೋದು ನೀವು. ನಮ್ಮ ಮನೆಯಲ್ಲಿ ಜನಸಂಖ್ಯೆ ಜಾಸ್ತಿ ಇರುತ್ತೆ. ಅಷ್ಟೊಂದು ಎಳ್ಳು ಬೆಲ್ಲ ಇದ್ರೂ ಒಂದು ವಾರ 8 ದಿವಸಕ್ಕೆಲ್ಲ ಖಾಲಿ ಆಗುತ್ತೆ. ಮತ್ತು ಸಂಜೆ ಹೋಗ್ಬಿಟ್ಟು ಎಳ್ಳು ಬೆಲ್ಲ ಕೊಟ್ಬಿಡ್ತಾರೆ ಫ್ರೆಂಡ್ಸ್ಗಳು, ನಮ್ಮ ಅಕ್ಕಪಕ್ಕದ ಮನೆಗಳಿಗೆ. ನಮ್ಮದು ಹಳೆ ಮನೆ ಹತ್ರ ಎಲ್ಲ ಇದೆಯಲ್ಲ, ಅಲ್ಲೆಲ್ಲ ಹೋಗಿ ಹಂಚಿ ಬರ್ತಾರೆ. ಅದನ್ನು ಪ್ಯಾಕೆಟ್ ಕೂಡ ಮಾಡಿದ್ರಲ್ಲ, ಅದನ್ನೆಲ್ಲ ವೀಡಿಯೋ ಏನೂ ಮಾಡ್ಕೊಳಕ್ಕಾಗಿಲ್ಲ. ಈ ಹಬ್ಬದ್ದು ಪ್ರೆಸರಲ್ಲಿ ಏನು ವೀಡಿಯೋಸ್ ಅಷ್ಟು ತಗೊಳಕ್ಕಾಗಿಲ್ಲ. ಎಷ್ಟು ಆಗುತ್ತೋ ಅಷ್ಟು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಅದನ್ನು ನಿಮ್ಮೆಲ್ಲರಿಗೋಸ್ಕರ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಸೋಮವಾರದ್ದೇ ಹೇಳ್ದೆ ಅಲ್ವಾ, ಸೋಮವಾರ ವೀಡಿಯೋ ತೊಗೊಂಡಿರೋದು ಅಂತ. ಸೋಮವಾರನೇ ಎಲ್ಲ ರಂಗೋಲಿ ಎಲ್ಲ ಬಿಡಿಸ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡಿದ್ವಿ. ಬಟ್ ಪ್ರಾಬ್ಲಮ್ ಏನಾಯ್ತಂದರೆ, ನಮ್ಮ ಮನೆಯವರು ಬೆಂಗಳೂರಿಗೆ ಹೋಗಿದ್ರು. ಒಂದು ಸ್ವಲ್ಪ ಎಲೆಕ್ಟ್ರಿಕ್ ಐಟಮು, ಪ್ಲಮ್ಮಿಂಗ್ ಐಟಮು ಅಂದರೆ ಮೆಟೀರಿಯಲ್ ಕಾಂಟ್ರಾಕ್ಟ್ ಮಾಡೋದ್ರಿಂದ ಐಟಮ್ ಎಲ್ಲ ಬೆಂಗಳೂರಲ್ಲಿ ತರ್ತಾರೆ, ತುಮಕೂರಲ್ಲೂ ತರ್ತಾರೆ. ಕೆಲವೊಂದು ಸರಿ ಬೆಂಗಳೂರಿಗೆ ಹೋಗ್ತಾರೆ. ಐಟಮ್ಗೆ ಅಂತ ಹೋಗಿದ್ರು, ಬರೋದು ಸ್ವಲ್ಪ ಲೇಟ್ ಆಯ್ತು. ಅವರು ಲೇಟ್ ಆಗಿದ್ದಕ್ಕೆ ನಮಗೆ ಅವರು ಎಲ್ಲಾದರೂ ಹೊರಗಡೆ ಹೋದರೆ ಯಾರಿಗೇ ಆದ್ರೂ ಸೇಮ್ ಆಗುತ್ತೆ. ಯಾರಾದರೂ ಮನೆಯಲ್ಲಿ ಹೊರಗಡೆ ಹೋಗಿದ್ದಾರೆ ಅಂದರೆ ಅವರು ರಿಟರ್ನ್ ಮನೆಗೆ ಬರೋವರೆಗೂ ಏನು ಮಾಡಿದ್ರು ನಿದ್ದೆ ಬರೋಲ್ಲ. ಅಷ್ಟೊತ್ತಿಗೆ ನಾವು ಹಬ್ಬಕ್ಕೆಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ವು. ನೋಡಿ, ರಂಗೋಲಿ ಹಾಕ್ತಾಯಿದ್ದೀನಿ. ಹೇಗಿದೆ ರಂಗೋಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ರಂಗೋಲಿ ಹಾಕ್ಬೇಕಾದ್ರೇ ಅಲ್ಲೇ 11 o'clock ಆಗಿತ್ತು. ನಮ್ಮ ಮನೇಲಿ ಬಂದ ತಕ್ಷಣ ಶಾಕ್ ಆಗ್ತಿದ್ರು, ಇಷ್ಟೊತ್ತವರೆಗೂ ಆಚೆ ಇದ್ದೀರಲ್ಲಪ್ಪ ಅಂತನ. ಯಾಕಂದರೆ ನಮ್ಮ ಮನೆ ಸ್ವಲ್ಪ ಒಂಟಿ ಮನೆ ಅಂತ ಏನು ಭಯ ಅನಿಸಲ್ಲ. ಯಾಕಂದರೆ ಮೇಲ್ಗಡೆ ಮನೆಯಲ್ಲಿ ಬಾಡಿಗೆ ಇದ್ದಾರೆ, ಮತ್ತು ಮುಂದೆಗಡೆ ಮನೆಯಲ್ಲಿ ಶೀಟಿನ ಮನೆಯಲ್ಲಿ ಕೂಡ ಬಾಡಿಗೆ ಇದ್ದಾರೆ. ಭಯ ಏನಾಗಲ್ಲ ನಮಗೇನು, ಯಾವತ್ತೂ ನಮ್ಗೆ ಒಂಟಿ ಮನೆ ಅಂತ ಅನಿಸೇ ಇಲ್ಲ. ಭಯ ಅಡಿಕೆ ಟೈಮಲ್ಲೆಲ್ಲ ನಾವು ಎಷ್ಟು ಬೆಳಕರಿಯೋವರೆಗೂ ಎದ್ದಿರ್ತೀವಿ ಕೆಲವೊಂದು ಸರಿ. ಹಾಗಾಗಿ ಭಯ ಏನಿಲ್ಲ, ಸುತ್ತಮುತ್ತ ಮನೆಗಳಿದೆ. ಬಟ್ ಆದ್ರೂ ಬರೀ ಹೆಣ್ಮಕ್ಳು ಇದ್ವಲ್ವ ನಾವು, ಈ ಮಕ್ಳುಗಳು ಚಿಕ್ಕವರು. ಹಂಗಂತ ಇದ್ರು ಬಂದ ತಕ್ಷಣ ಇಷ್ಟೊತ್ತವರೆಗೂ ಆಚೆ ಇರೋದು, ಬೆಳಗ್ಗೆ ಬಿಟ್ಕೊಂಡಿದ್ರಾಗಿತ್ತು, ಕೆಲಸ ಬೆಳಗ್ಗೆ ಮಾಡ್ಕೊಂಡಿದ್ರಾಗಿತ್ತು ಅಂತ ಹೇಳ್ತಿದ್ರು. ನೋಡಿ, ನಾನು ರಂಗೋಲಿ ಬಿಡಿಸ್ಕೊಡ್ತಾಯಿದ್ದೀನಿ. ನನ್ನ ಮಕ್ಕಳಿಬ್ಬರು ಕೂಡ ಕಲರ್ ಮಾಡ್ತಾಯಿದ್ದಾರೆ. ಈ ಥರ ರಂಗೋಲಿ ಹಾಕಿ ಕಲರ್ ಮಾಡೋದು ಏನೋ ಒಂಥರ ಖುಷಿ. ಏನಾದರೂ ಒಂದು ಹಬ್ಬ ಬಂದರೆ ನಾವೆಲ್ಲ ಹೆಣ್ಮಕ್ಳುಗಳು ಎಷ್ಟು ಸಂಭ್ರಮ ಸಡಗರ ಅನುಭವಿಸ್ತೀವಿ, ಆಚರಿಸ್ತೀವಿ ಅಲ್ವಾ. ನೋಡಿ, ಇಲ್ಲಿ ನಾನು ಕ್ಲೀನ್ ಮಾಡಿದ್ನಲ್ಲ, ಇಲ್ಲಿ ಏನು ಮಾಡೋಕ್ಕೆ ಅಂತ ಈಗ ಗೊತ್ತಾಗಿರುತ್ತೆ ನಿಮಗೆ. ಪೊಂಗಲ್ನ ನಾನು ಹೊರಗಡೆನೇ ಮಾಡಿದ್ದೆ. ತುಂಬ ಚೆನ್ನಾಗಿರುತ್ತೆ ಮಡಿಕೆನಲ್ಲಿ ಮಾಡಿದ್ರೆ, ಒಲೆಯಲ್ಲಿ ಮಾಡಿದ್ರೆ ಅಂತ. ನೋಡಿ, ಅಲ್ಲೂ ಕೂಡ ಹೋಗಿ ಒಂದು ರಂಗೋಲಿನ ಬಿಡಿಸಿ ಅಲ್ಲೂ ಕೂಡ ಎಲ್ಲ ಕಲರ್ ಹಾಕಿ ರೆಡಿ ಮಾಡ್ಕೊಂಡಿದ್ದೆ. ನೋಡಿ, ಸೌದೆ ಎಲ್ಲ ನನ್ನ ಮಗಳು ಕಟ್ ಮಾಡಿದ್ಲಲ್ಲ ಸಣ್ಣಕ್ಕೆ, ಅದನ್ನೆಲ್ಲ ಜೋಡಿಸಿಟ್ಟಿದ್ದಾಳೆ ಒಲೆ ಪಕ್ಕ. ಮತ್ತು ಮನೆಗೆ ಬಂದು ನಾನು ಈ ಖಾರ ಪೊಂಗಲು, ಸ್ವೀಟ್ ಪೊಂಗಲು ಮಾಡ್ಕೊಂಡಿದ್ದೆ. ಮತ್ತು ಗೆಣಸು, ಕಡಲೆಕಾಯಿ ಇನ್ನೇನು ಎಲ್ಲ ಕಾಮನ್ನಾಗಿ ಸಂಕ್ರಾಂತಿಗೆ ಬೇಯಿಸ್ಕೊಂತಾರೆ. ಇದರಲ್ಲಿ ವಡೆ ಕಡಲೆಬೇಳೆದು ವಡೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಕಡಲೆಬೇಳೆ ನೆನೆಸಿದ್ದೆ. ನೋಡಿ, ನಮ್ಮ ಮನೆಯವರು ಈರುಳ್ಳಿ ಕಟ್ ಮಾಡಿಕೊಡ್ತಾ ಇದ್ದಾರೆ. ನಾನು ಪೊಂಗಲ್ಗೆಲ್ಲ, ಖಾರ ಪೊಂಗಲಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನೋಡಿ, ಇಲ್ಲಿ ಒಲೆ ಹಚ್ಬಿಟ್ಟು ಎಲ್ಲ ಪೊಂಗಲ್ಲು ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಇಲ್ಲಿಗೆ ತಗೊಂಬಂದು ಜೋಡಿಸ್ಕೊಂಡಿದ್ದೀವಿ. ತುಂಬಾ ಖುಷಿಯಾಗಿತ್ತು, ತುಂಬಾ ಸ್ಪೆಷಲ್ ಆಗಿತ್ತು ನಮ್ಮ ಸಂಕ್ರಾಂತಿ ಹಬ್ಬದ ಆಚರಣೆ. ಬಟ್ ಇನ್ನೂ ಮಕ್ಳುಗಳ ಸೈನ್ಯ ಇನ್ನೂ ಜಾಸ್ತಿ ಬರಬೇಕಿತ್ತು. ಯಾಕೋ ಗೊತ್ತಿಲ್ಲ, ಕೆಲವು ಮಕ್ಳುಗಳೆಲ್ಲ ದೇವಸ್ಥಾನಕ್ಕೆ ರಜೆ ಇದ್ದಾಗ ಸ್ವಲ್ಪ ಇತ್ತೀಚೆಗೆಲ್ಲ ಏನಾಗಿದೆ ಅಂದರೆ ಎಲ್ಲಾದರೂ ಹೊರಗಡೆ ಹೋಗೋದೇ ಒಂದು ಪ್ಯಾಷನ್ ಆಗೋಗ್ಬಿಟ್ಟಿದೆ, ದೇವಸ್ಥಾನಕ್ಕೆ ಹೋಗೋದು. ಮುಂಚೆ ಎಲ್ಲ ಮನೆಯಲ್ಲಿ ತುಂಬ ಅಂದರೆ ತುಂಬ ಮಕ್ಳ ಜೊತೆ ಎಲ್ಲ ಕಾಲ ಕಳೆಯೋರು. ಇತ್ತೀಚೆಗೆ ರಜೆ ಬಂದರೆ ಸಾಕು ಎಲ್ಲಾದರೂ ಹೊರಗಡೆ ಹೋಗ್ತಾರೆ, ಆ ಥರ ಆಗಿದೆ. ಹಾಗಾಗಿ ಸ್ವಲ್ಪ ಜನ ಅಂದರೆ ಮಕ್ಳುಗಳು ಕಮ್ಮಿ ಬಂದಿದ್ದರು. ಪರವಾಗಿಲ್ಲ, ಅಡ್ಜಸ್ಟ್ ಆಯಿತು. ಮತ್ತು ನಮ್ಮ ಏನಾಯಿತು ಸಮಸ್ಯೆ ಇಲ್ಲಿ ಅಂತಂದರೆ, ನಮ್ಮ ಓರ್ಗಿತ್ತಿ ಇದ್ದಾರಲ್ಲ, ಓರ್ಗಿತ್ತಿ ಅವರ ಮೊಮ್ಮಕ್ಕಳುಗಳು, ನಮ್ಮ ಓರ್ಗಿತ್ತಿ ಕೂಡ ಎಲ್ಲ ಬೆಳಗ್ಗೆನೇ ಪೂಜೆ ಮುಗಿದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಿಂದೆಲೆ ಬರ್ತೀನಿ, ಬೇಗನೆ ಮಾಡೋಣ ಅಂತ ಹೇಳಿ ಎಲ್ಲ ಅಂದ್ಕೊಂಡಿದ್ವಿ.
ಬಟ್ ನಾನು ಮೊನ್ನೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನಮ್ಮ ಮಾವನಿಗೆ ಸ್ವಲ್ಪ ಹೆಲ್ತು ತುಂಬ ಪ್ರಾಬ್ಲಮ್ ಆಗಿದೆ, ಏಜ್ ಆಗಿದೆ ಅವ್ರಿಗಾಲೆ. ಸ್ವಲ್ಪ ಅವರು ಊಟ ತಿಂಡಿ ಅವರಿಗೇನು ಸೇರ್ತಾ ಇಲ್ಲ. ನನಗೂ ಕೂಡ ಈ ವಿಡಿಯೋ ಪೊಂಗಲ್ ಮಾಡೋದು ಹಬ್ಬ ಮಾಡೋ ಮನಸ್ಸೇ ಇರಲಿಲ್ಲ. ನಮ್ಮ ಮನೆಯಲ್ಲಿ ಸ್ವಲ್ಪ ಅದೇ ಗಂಜಿ ಕುಡಿತಾ ಇದ್ದಾರೆ ಅಷ್ಟೇ, ಊಟ ತಿಂಡಿ ಏನು ಸೇರ್ತಾ ಇಲ್ಲ ನಮ್ಮ ಮಾವನಿಗೆ. ತುಂಬ ಅಂದರೆ ತುಂಬ ವೀಕ್ ಆಗಿದ್ದಾರೆ ಆಲೆ. ಹಬ್ಬ ಮಾಡೋದೇ ಬೇಡ ಅಂತ ಅನಿಸ್ತಿತ್ತು. ಏನಿಲ್ಲ ಹೋಗಿ ಬೆಳಗ್ಗೆ ಫಸ್ಟು ಎಲ್ಲ ಮನೇಲಿ ಪೂಜೆ ಎಲ್ಲ ಆದಮೇಲೆ ನಾನು ಮನೇದು ಪೂಜೆ ವಿಡಿಯೋನು ತಗೊಂಡಿಲ್ಲ. ಹೋಗಿ ಅಪ್ಪಾಜಿನ ಅಲ್ಲಿ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಲ್ಲೇ ಇದ್ದು ಚೆನ್ನಾಗಿ ಮಾತಾಡಿಸಿ ಸ್ವೆಟ್ರು ಟೋಪಿ ಎಲ್ಲ ಇಟ್ಟು ಹೋಗ್ತಾ ಇರ್ತೀವಿ. ಬೆಳಗ್ಗೆ ಒಂದು ಸರಿ, ಮಧ್ಯಾಹ್ನ ಒಂದು ಸರಿ, ಸಾಯಂಕಾಲ ಒಂದು ಸರಿ. ಇಲ್ಲೇ ಹಳೆ ಮನೆ ನಿಯರು. ಬಂದಮೇಲೆ ಹೋಗಪ್ಪ ಅಂತ ಎಲ್ಲ ಅಲ್ಲಿ ಸಗಣಿ ಎಲ್ಲ ಹಾಕೊಂಡಿದ್ದೀರಾ, ಮಾಡ್ಕೊ ಹೋಗ್ರಿ ವಿಡಿಯೋ ಎಲ್ಲ ಮಾಡಿ. ಮಕ್ಕಳನ್ನೆಲ್ಲ ಅಂದ್ಕೊಂಡಿದ್ದೆ ನಾನು, ಮಡಿಕೆ ಹೊಡಿಯೋದು, ಆಟ ಆಡಿಸ್ಬೇಕು ಮಕ್ಕಳನ್ನೆಲ್ಲ ಚೆನ್ನಾಗಿ ಇದು ಮಾಡಬೇಕು ಅಂತ. ಬಟ್ ಅದು ಅಷ್ಟೊಂದು ನೆರವೇರಲಿಲ್ಲ. ನೋಡಿ, ಒಲೆ ಎಲ್ಲ ಹಚ್ಕೊಂಡು ಅದು ಪೂಜೆ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪೊಂಗಲ್ ಮಾಡೋಕ್ಕೆ. ಎಲ್ಲ ರೆಡಿ ಮಾಡಾದಮೇಲೆ ಎಲ್ಲ ಬಂದರು ಅಂದರೆ ನಮ್ಮ ಊರ್ಗಿತ್ತಿ ಇಲ್ಲಿ ಶಿಟಿಂಗ್ ಮನೆಯಲ್ಲಿ ಒಬ್ಬರು ಬಾಡಿಗೆ ಇದ್ದಾರೆ, ಪುಷ್ಪ ಅಂತ, ಅವರು ಕೂಡ ಬಂದಿದ್ದರು. ತುಂಬ ಖುಷಿ ಆಯಿತು ಅವ್ರು ಬಂದಿದ್ದು. ನೋಡಿ, ಮಣ್ಣಿನ ಮಡಿಕೆ ಮತ್ತು ಮಣ್ಣಿನ ಒಲೆನ ಅಂದರೆ ಮಾಮೂಲಿ ಇಟ್ಟಿಗೆ ಒಲೆಯಲ್ಲಿ ಅಡುಗೆ ತಿಂಡಿ ಮಾಡೋದೇ ಒಂದು ಏನೋ ಒಂಥರ ಖುಷಿ. ನನ್ನ ಮಕ್ಕಳಂತೂ ನೋಡೇ ಇರಲಿಲ್ಲ, ಇಬ್ರಿಗೂ ಎಕ್ಸೈಟ್ಮೆಂಟ್. ನಾನು ಉರಿತೀನಿ ಅಂತ. ನೋಡಿ ಖುಷಿ ಎಷ್ಟು ಸರಿ ಬರ್ತಿದ್ಲು ಅಲ್ಲಿ ಒಲೆ ಹತ್ರ ಅಂದರೆ 2-3 ಸರಿ ಬಂದು ಮಮ್ಮಿ ನಾನು ಉರಿತೀನಿ ಅಂತಿದ್ಲು. ಬಟ್ ಇವು ಮಡಿಕೆ ಎಲ್ಲ ಮುಂಚೆ ಥರ ಬರ್ತಿಲ್ಲ, ಫುಲ್ ಕೇರ್ಫುಲ್ಲಾಗಿರಬೇಕು. ಏನಾದರೂ ಸ್ವಲ್ಪ ಒಲ್ಟಾಟ ಆಡಿದ್ರೆ ಪಟ್ ಅಂದು ಹೋಗ್ತವೆ, ನಿಜ ಅದು. ಉರಿ ಎಲ್ಲ ಸಣ್ಣ ಉರಿನಲ್ಲಿ ನಿಧಾನವಾಗಿ ಮಾಡ್ಕೊಳ್ಬೇಕು. ಜೋರಾಗಿ ಏನಾದರೂ ಆಡಿಸಿದ್ರೆ ಒಡೆದೇ ಹೋಗ್ತವೆ. ನನಗೆ ಭಯ ಆಗ್ತಾಯಿದೆ, ಸುಮ್ಮನೆ ಇರಪ್ಪ ಬೇಡ ನಾನೇ ಉರಿತೀನಿ ಅಂತೇಳ್ಬಿಟ್ಟು ಫಸ್ಟು ಪೊಂಗಲಿಗೆ ಹೆಸ್ರುಬೇಳೆ ನಾನು ಹುರಿದ್ಬಿಟ್ಟೇ ಸ್ವೀಟ್ ಪೊಂಗಲ್ ಮಾಡೋದು. ನಾನು ಹುರಿದ್ಬಿಟ್ಟೇ ಮಾಡೋದು, ತುಂಬ ಟೇಸ್ಟಿಯಾಗಿರುತ್ತೆ ಹುರಿದು ಮಾಡಿದ್ರೆ. ಹೆಸ್ರುಬೇಳೆ ಜೊತೆ ಒಂದು ಸ್ವಲ್ಪ ಕಡಲೆಬೇಳೆ, ಒಂದು ಸ್ಪೂನಷ್ಟು ಕಡಲೆಬೇಳೆ ಮತ್ತು ಒಂದು ಅರ್ಧ ಬಟ್ಲಷ್ಟು, ಅಂದರೆ ಒಂದು ಜಾಮೂನ್ ಬಟ್ಲಲ್ಲಿ ಒಂದು ಅರ್ಧ ಬಟ್ಲಷ್ಟು ಅಕ್ಕಿ, ಒಂದು ಬಟ್ಲು ಅಷ್ಟು ಒಟ್ಟಿಗೆ ಹೆಸ್ರುಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ. ಫಸ್ಟ್ ಟೈಮ್ ಮಡಿಕೆಲಿ ಮಾಡಿದ್ದು, ಭಾಳ ವರ್ಷಗಳಾಗಿತ್ತು ನಾನು ಮಡಿಕೆನಲ್ಲಿ ಅಡುಗೆ ಮಾಡಿ. ನಾವು ಅಮ್ಮನ ಮನೆಯಲ್ಲಿ ತುಂಬ ಮಡಿಕೆನಲ್ಲೆಲ್ಲ ಅಡುಗೆ ಮಾಡ್ತಿದ್ದೆ ನಾನು. ಮುದ್ದೆ ಕೂಡ ಮಾಡಿದ್ದೀನಿ, ಬಟ್ ಈ ಕೆಂಪು ಮಡಿಕೆನಲ್ಲಿ ಮಾಡಿರಲಿಲ್ಲ. ಕಪ್ಪು ಮಡಿಕೆಗಳಲ್ಲಿ ಜಾಸ್ತಿ ಅಡುಗೆ ಎಲ್ಲ ಮಾಡ್ತಿದ್ವಿ. ತುಂಬಾ ಖುಷಿ ಆಯಿತು. ನೋಡಿ, ಹೆಸ್ರುಬೇಳೆ ಎಲ್ಲ ಹುರಿದಿದ್ದು ತೊಳೆದಿಟ್ಕೊಂಡಿದ್ದೆ. ಮತ್ತು ಮಡಿಕೆಗೆ ನೀರಿಟ್ಟು ಮಳ್ಳದ್ಮೇಲೆ ಹೆಸ್ರುಬೇಳೆ, ಅಕ್ಕಿ, ಕಡಲೆಬೇಳೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಎಲ್ಲ ಹುಡುಗರು, ನಮ್ಮ ಸಂಜೆ ಫ್ರೆಂಡ್ಸ್ಗಳೆಲ್ಲ ಕ್ರಿಕೆಟ್ ಆಡ್ತಾಯಿದ್ರು ಅಲ್ಲೇ ಪಕ್ಕದಲ್ಲಿ, ಎಲ್ಲ ಬಂದರು. ನೋಡಿ, ರಂಗೋಲಿ ಎಲ್ಲ ಈ ಥರ ಆಗೋಗಿದೆ. ತುಂಬಾ ಚೆನ್ನಾಗಿತ್ತು ಮಡಿಕೆನಲ್ಲಿ ಪೊಂಗಲ್ ಮಾಡಿದ್ದು ಮತ್ತು ವಡೆ ಎಲ್ಲ ಹಾಕಿದ್ದು ಎಕ್ಸ್ಪೀರಿಯೆನ್ಸು ತುಂಬಾ ಚೆನ್ನಾಗಿತ್ತು. ಬಟ್ ಮಡಿಕೆಗಳು ಮುಂಚೆ ಥರ ಬರ್ತಾಯಿಲ್ಲ. ಒಂಚೂರು ಉರಿ ಜಾಸ್ತಿ ಮಾಡಿದ್ರೆ ಸಾಕು, ಜೋರಾಗಿ ಇಷ್ಟು ಒಲೆ ಉರಿತಿದ್ರೆ ಪಟ್ ಪಟ್ ಅಂತ ಸಿಡಿತಿರ್ತವೆ. ಮುಂಚೆಗೆಲ್ಲ ಎಷ್ಟು ಚೆನ್ನಾಗಿರೋದು ಅಂದರೆ ಮಡಿಕೆನಲ್ಲಿ ಎಷ್ಟು ಉರಿ ತಗಲಿದ್ರೂ ನಾವು ಅಮ್ಮನ ಮನೆಯಲ್ಲಿ ಮುದ್ದೆ ಕೂಡ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಅಷ್ಟು ಇದು ಮಾಡಿದ್ರೂ ಒಡೆದೋಗ್ತಿರ್ಲಿಲ್ಲ. ಇವಾಗ ಭಾಳ ಅಂದರೆ ಅದೇನು ಮಣ್ಣು ಆ ಥರನೋ ಏನು ಕತೆನೋ ಗೊತ್ತಿಲ್ಲ, ಮಾಡೋ ರೀತಿ ಹೆಂಗೆ ಮಾಡ್ತಾರೋ. ಬಟ್ ಕೇರ್ಫುಲ್ಲಾಗಿ ಮಾಡಬೇಕು ಮಡಿಕೆನಲ್ಲಿ. ನೋಡಿ, ಪೊಂಗಲ್ ಇನ್ನೇನು ರೆಡಿ ಆಯಿತು. ಕಾಯಿಂದು ಎಲ್ಲ ಮಸಾಲೆ ಮನೆಯಲ್ಲಿ, ಮಸಾಲೆ ಅಲ್ಲ, ಕಾಯಿ, ಕಡಲೆ ಮತ್ತು ಗಸಗಸೆ, ಏಲಕ್ಕಿ ಎಲ್ಲ ಮಿಕ್ಸಿ ಮಾಡ್ಕೊಂಡು ಒಂದು ಇದು ತಗೊಂಡು ಬಂದು ಇಟ್ಕೊಂಡಿದ್ದೆ. ಅದನ್ನು ಕೂಡ ಸೇರಿಸ್ದೆ ಪೊಂಗಲ್ಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಟೇಸ್ಟಿಯಾಗಿತ್ತು ಪೊಂಗಲ್ಲು. ಆಗೋಯ್ತು ಪೊಂಗಲ್ದು ಮಾಡಿದ್ದು, ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ವಡೆಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಬೆಳಗ್ಗೆ ಮನೆಯಲ್ಲೇ. ಅದೆಲ್ಲ ರೆಡಿ ಮಾಡ್ಕೊಂಡಿರೋದನ್ನು ಇಲ್ಲೇ ತೋರಿಸಿದ್ದೀನಲ್ಲ, ಮನೇನು ನಿಯರೇ ಪಕ್ಕದಲ್ಲೇ. ಹಾಕೊಳ್ಳೋಣ ಅಂತೇಳಿ ವಡೆ ಹಾಕೊಳ್ಳೋಕ್ಕೆ ಎಣ್ಣೆ ಇಡ್ತಾಯಿದ್ದೀನಿ.
ನೋಡಿ ಬಾಣಲಿಗೆ ಎಣ್ಣೆ ಹಾಕಿ ವಡೆ ಹಾಕ್ತಾಯಿದ್ದೀನಿ. ಸಣ್ಣ ಊರಿನಲ್ಲೇ ಮಾಡ್ಕೊಳ್ಬೇಕು, ಭಾಳ ಕೇರ್ಫುಲ್ಲಾಗಿರಬೇಕು ಮಡಿಕೆನಲ್ಲಿ ಅಡುಗೆ ಮಾಡೋಕ್ಕೆ. ನೀವೆಲ್ಲ ಸಂಕ್ರಾಂತಿ ಹಬ್ಬ ಹೇಗೆ ಆಚರಣೆ ಮಾಡಿದ್ರಿ? ನಮ್ಮ ಸಂಕ್ರಾಂತಿ ಹಬ್ಬ ಆಚರಣೆ ಈ ರೀತಿ ಇತ್ತು. ನಿಮಗೂ ಕೂಡ ಎಲ್ಲ ಇಷ್ಟ ಆಗಿರುತ್ತೆ. ನೋಡಿ ಎಲ್ಲ ಸೈನ್ಯ ಬಂತು, ನಮ್ಮ ಸಂಜಯ್ ಫ್ರೆಂಡ್ಸ್ ಅವರೆಲ್ಲ ಕ್ರಿಕೆಟ್ ಆಡ್ತಾಯಿದ್ರು. ಬರ್ರೋ ಅಂತ ಕರೆದು ಎಲ್ಲರೂ ಗುಡ್ಡ ಹಾಕೊಂಡು ನಾವು ಏನಾದರೂ ಆಟ ಆಡೋಣ ಬರ್ರಿ ಅಂತ ಹೇಳ್ಬಿಟ್ಟು ಕಣ್ಣು ಕಟ್ಕೊಂಡು ಆಟ ಆಡ್ತಿದ್ವು. ಈ ಕಡೆ ನಿಂತಿದ್ದಾಳಲ್ಲ, ಈಗ ನೋಡಿ ಇಲ್ಲಿ ಆರೆಂಜ್ ಕಲರ್ ಡ್ರೆಸ್ಸು, ಅವಳು ಸಂಜಯ್ ಇದ್ದಾನಲ್ಲ ಅವ್ರ ಅಕ್ಕ ಸಂಜನಾ ಅಂತ. ಸಂಜನಾ ಅವ್ರ ಇಬ್ಬರ ಹೆಸರು ತೊದಲುತ್ತೆ ಹೇಳೋಕ್ಕೆ. ಇಬ್ರದ್ದು ಸಂಜ್ ಅಂತ ಬರುತ್ತಲ್ವಾ, ಹಾಗಾಗಿ ಅವಳು ಕೂಡ ಬಂದಿದ್ಲು. ಫಸ್ಟ್ ಟೈಮು ಬಂದಿರೋದು ವೀಡಿಯೋಗಳು. ನೋಡಿ ಮಡಿಕೆ ಹೊಡೆಯೋ ಆಟ ಆಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ಟೂಲ್ ತಗೊಂಬಂದು ಇಟ್ಕೊಂಡು ಅವನು ಮೋಹನ, ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ ಮೋಹನ, ಅವನು ಅಷ್ಟೇ ಚಿಕ್ಕ ವಯಸ್ಸಂದರೆ ಒಂದು 4th 5th ಸ್ಟ್ಯಾಂಡರ್ಡಿಂದ ನಮಗೆ ಚೆನ್ನಾಗಿ ಹೊಂದ್ಕೊಂಡಿದ್ದಾನೆ. ನಮ್ಮ ಮನೆ ಆ ಕಡೆ ಪಕ್ಕದ ಮನೆಯವನು. ಸಂಜೆಗೂ ಅವನಿಗೂ ತುಂಬಾ ಅಂದರೆ ತುಂಬ ಅಟ್ಯಾಚ್ಮೆಂಟು. ನೋಡಿ ಅವರಿಬ್ಬರು ಹೆಂಗೆ ಕಾಮಿಡಿ ಮಾಡ್ಕೊಂಡು ಹೆಂಗೆ ಆಡ್ತಾ ಇದ್ದಾರೆ ಅಂತ. ಅದಕ್ಕೆ ಮಡಿಕೆ ಕಟ್ಟೋದು ಏನು ಬೇಡ, ಒಂದು ಸ್ಟೂಲ್ ಮೇಲೆ ಒಂದು ಚಿಕ್ಕದು ಬಕೆಟ್ ಇಟ್ಬಿಟ್ಟು ಹಂಗೆ ಓಡಿಸೋದು ಅಂತ ಹೇಳ್ಬಿಟ್ಟು ಆಡ್ಸೋಕ್ಕೆ ಹೋದರೆ, ಅಂದರೆ ಇವ್ರಿಗೆ 4 ಜನಕ್ಕೂ ಅಷ್ಟು ಇಂಟ್ರೆಸ್ಟೇ ಇರಲಿಲ್ಲ ಈ ಕಡೆ ಗೇಮು. ನಾವು ಇಲ್ಲೆಲ್ಲ ಮಾಡ್ಕೊಂಡಿರೋದು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಅವರಿಗೆ ಕ್ರಿಕೆಟ್ ಆಡೋದೇ ಜಾಸ್ತಿ ಇಂಟ್ರೆಸ್ಟ್ ಆಗಿಬಿಟ್ಟಿತ್ತು. ಅವರಿಬ್ಬರು ಹಿಂದೆಗಡೆ ನಿಂತಿದ್ದಾರಲ್ಲ, ಅವನು ಒಬ್ಬ ಗೋವರ್ಧನ ಅಂತ, ಇನ್ನೊಬ್ಬ ಗಣೇಶ ಅಂತ. ಇವರೆಲ್ಲ ನಮ್ಮ ಜೊತೆ ಅಂದರೆ ಭಾಳ ಇದರಿಂದನೂ ಒಂದು 4th ಸ್ಟ್ಯಾಂಡರ್ಡಿಂದನೂ ನಮ್ಮ ಮನೆಯಲ್ಲಿ ನಮ್ಮ ಮಕ್ಳ ಜೊತೆ ನಮ್ಮ ಜೊತೆ ಎಲ್ಲ ತುಂಬಾ ಆಟ ಆಡ್ಕೊಂಡು ಬೆಳೆದಿದ್ದಾರೆ. ರಜಾ ಬಂತು ಅಂದರೆ ಎಲ್ಲ ನಮ್ಮ ಮನೆಯಲ್ಲೇ ಇರ್ತಿದ್ದು. ಈಗ ಸ್ವಲ್ಪ ಎಲ್ಲ ಕಾಲೇಜು ಮಟ್ಟಕ್ಕಾಗಿದ್ದಾರಲ್ಲ, ಹಾಗಾಗಿ ಅವರು ಮೈಂಡ್ ಸೆಟ್ಟೇ ಚೇಂಜ್ ಆಗಿಬಿಟ್ಟಿದೆ. ಕಾಲೇಜ್ಗೆ ಹೋದರೆ ಮಕ್ಳುಗಳು ಭಾಳನೇ ಚೇಂಜ್ ಆಗಿಬಿಡ್ತಾರೆ. ನೋಡಿ ಇವನು ಹೆಂಗೆ ಮಡಿಕೆ ಹೊಡಿತಾ ಇದ್ದಾನೆ ಅಂತ. ಮಡಿಕೆ ಅಲ್ಲ, ಬಕೆಟ್ ಹೊಡಿತಾ ಇದ್ದಾನೆ. ಚೆನ್ನಾಗಿತ್ತು ಏನೋ ಒಂಥರ. ನೋಡಿ ಅವರಿಬ್ಬರು ಹೆಂಗೆ ಆಡ್ತಾ ಇದ್ದಾರೆ, ಮೋಹನನು ಸಂಜಯ್. ನಮ್ಮ ಸಂಜಯ್ ಅಂತೂ ತೀಟೆ ಅಂದರೆ ಸಖತ್ತು ತೀಟೆ. ನೋಡಿ ಅವನಿಗೆ ಕಣ್ಣು ಕಟ್ಟಿದ್ದಾರೆ, ನಾನು ಏನು ಮಾಡ್ತಾಯಿದ್ದೀನಿ ಅಂತ. ನೀನೇ ಆಡ್ತೀಯ ತೀಟೆ, ನಾನು ಮಾಡ್ತೀನಿ ತಡಿ ಅಂತ ಹೇಳ್ಬಿಟ್ಟು ಅವನಿಗೆ ಕಣ್ಣು ಕಟ್ಟಿ ಹೋಗೋ ಮಡಿಕೆ ಹೊಡಿ ಅಂತೇಳಿ ಸುತ್ತಿಸ್ತಾನೆ. ನಾನು ಆ ಬಕೆಟನ್ನು ಸ್ಟೂಲನ್ನು ಎತ್ಕೊಂಡೋಗಿ ಆಟ ಆಡಿಸ್ತೀನಿ ಬಾ ನಿನಗೆ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಅಲ್ಲಿ ನಾವು ಎಲ್ಲ ಒಡೆ ಎಲ್ಲ ಹಾಕಿದ್ವಲ್ಲ, ಆಕಡೆ ಇಟ್ಟಿದ್ವಾ. ಇವನೇನು ಮಾಡ್ದ, ಬ್ಯಾಟ್ ಹಿಡ್ಕೊಂಡು ನಾನು ಬ್ಯಾಟಲ್ಲಿ ಹೊಡಿತೀನಿ ಅಂತ ಬ್ಯಾಟ್ ತಗೊಂಬರ್ತಾ ಇದ್ದ. ನೋಡಿ ಅಲ್ಲಿ ಎಷ್ಟು ತಮಾಷೆ ಮಾಡ್ತಾ ಇದ್ದಾನೆ ಅಂತ. ನೋಡಿ ಸುತ್ತೋದು ನೋಡಿ, ಆ ಬ್ಯಾಟ್ ತಗಲುತ್ತೆ ಅನ್ನೋದು ಅವನಿಗೆ ಮೈಂಡ್ ಸೆಟ್ಟೇ ಇಲ್ಲ, ಆ ಥರ ಸುತ್ತುತ್ತಾನೆ. ತುಂಬ ಅಂದರೆ ತುಂಬ ಕಾಮಿಡಿ. ನೋಡಿ ಹೆಂಗೆ ಕ್ರಿಕೆಟ್ ಆಡ್ತೀನಿ ಕಣ್ಣಿಗೆ ಕಟ್ಟಿರೋದಕ್ಕೆ ಕ್ರಿಕೆಟ್ ಆಡ್ತೀನಿ ಅಂತ ಅವ್ನ ಫ್ರೆಂಡ್ಸ್ಗಳ ಕಡೆನೇ ಹೋಗ್ತಿದ್ದ. ಅವ್ರು ಹೆದ್ರ್ಕೊಂಡೆಲ್ಲ ಓಡ್ಬಿಟ್ರು ಆ ಕಡೆ. ಇನ್ನೆಲ್ಲಿ ಹೊಡೆದ್ಬಿಡ್ತಾನೋ, ಆಮೇಲೆ ಬ್ಯಾಟಲ್ಲಿ ಬೇರೆ ಬಿದ್ರೇನು ಕಮ್ಮಿ ಏಟು ಬೀಳುತ್ತಾ ಅಂತ. ಚಿಕ್ಕ ಮಕ್ಕಳು ಅವ್ರ ಖುಷಿ, ಅವ್ರ ಮೈಂಡ್ ಸೆಟ್ಟೇ ಬೇರೆ. ನನ್ನ ತಲೂ ಎಷ್ಟು ತೀಟೆ ಆಡ್ತಾ ಇದ್ದಾನೆ ನೋಡಿ. ತಿರುಗು ಅಂತ ಹೇಳಿದ್ರೆ ನನ್ನನ್ನು ಸೇರಿಸಿ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಒಂದು ದಿನಕ್ಕೆ ಎಷ್ಟು ಸರಿ ಬೈದಿರ್ತೀನೋ ಅವನಿಗೆ. ಬೈದಟ್ಟಿಗೆ ಮಕ್ಕ ಇಷ್ಟು ಮಾಡ್ಕೊಂಬಿಡ್ತಾನೆ, ಆಮೇಲೆ ಸರಿ ಹೋಗ್ತಾನೆ. ನೋಡಿ ಹೆಂಗೆ ಸುತ್ತರುಗಾಣ ಹೊಡಿತಾ ಇದ್ದಾನೆ. ಬೀಳ್ತೀನಿ ಇನ್ನದು ಜ್ಞಾನ ಇಲ್ಲ ಅವನಿಗೆ. ಬರ್ರಿ ಅಂತ ಕ್ರಿಕೆಟ್ ಆಡ್ತಾವನೀಗ. ಚಿಕ್ಕ ಹುಡುಗರೆಲ್ಲ ಇದ್ದರು, ಆ ಬ್ಯಾಟ್ ಹಿಡ್ಕೊಂಡು ಯಾರಿಗಾರ ಬುಲ್ಡೆ ಹೊಡಿತಾನೆ ಅಂತ ಅದು ಬೇರೆ ಭಯ ಆಗ್ತಾಯಿತ್ತು. ನೋಡಿ ಹೆಂಗೆ ಆಡ್ತಾ ಇದ್ದಾನೆ ಬ್ಯಾಟ್ ಹಿಡ್ಕೊಂಡು. ಬಿಡಂಟಿ ಇಲ್ಲಿ ನಾನು ಹೊಡಿಯೋ ತಕ್ಕ ಸಮಾಧಾನ ಇಲ್ಲ ಅಂತ ಹೇಳ್ಬಿಟ್ಟು ಕಿತ್ಕೊಂಡು ಓಡೋಗ್ತಿದ್ದ. ಅವರೆಲ್ಲ ಹೋಗಿ 3 ಜನನೂ ಅಲ್ಲಿ ನಿಂತಿದ್ರು. ಅವರಿಗೆ ಕ್ರಿಕೆಟ್ ಆಡೋ ಹುಚ್ಚು ಜಾಸ್ತಿ ಇತ್ತು. ಸರಿ ಅಂತ ಅದನ್ನು ಅಷ್ಟು ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ. ಮತ್ತು ನೋಡಿ ನಮ್ಮ ಖುಷಿ ನನಗೆ ಮಾತ್ರ ಹೊಡಿಸ್ಲಿಲ್ಲ ಅಂತ ಅಳ್ತಾ ಇದ್ಲು. ಮತ್ತು ಅವನೇ ನಮ್ಮ ಸಂಜೆನೇ ಕಟ್ಬಿಟ್ಟು ಖುಷಿಗೂ ಒಂದು ಸ್ವಲ್ಪ ಹೊತ್ತು ಅದನ್ನು ಆಟ ಆಡಿಸ್ತಾ ನೋಡಿ.
ಥ್ರೋ ಬಾಲೆಲ್ಲ ಆಡೋವು ಮುಂಚೆ ಸಿಕ್ಕಾಬಟ್ಟೆ. ನಮ್ಮ ಮನೆಯವರು, ನಾನು, ಇನ್ನೊಂದು ಫ್ಯಾಮಿಲಿ ಉಮಾಂಟಿ ವೆಂಕಟೇಶಪ್ಪ ಅಂತ ಹೇಳ್ಬಿಟ್ಟಿದ್ರು. ಅವರು ಬೆಲ್ವತ್ತ ಅಂತ ಇದೆ ನಮ್ಮ ಗುಬ್ಬಿ ಪಕ್ಕ, ಆ ಬೆಲ್ವತ್ತಕ್ಕೆ ಹೋಗಿದ್ದಾರೆ. ಅವರಂತೂ ಸಂಜೆ 5 ಗಂಟೆ ಆಯಿತು ಅಂತಂದರೆ ನಮ್ಮ ಮನೆ ಹತ್ರನೇ ಇರೋರು. 5 ಗಂಟೆಗೆ ನಾವು ಥ್ರೋಬಾಲ್ ಮ್ಯಾಚ್ ಸ್ಟಾರ್ಟ್ ಮಾಡಿದ್ರೆ 6:30 7 ಗಂಟೆ ಆದ್ರೂ ಬಿಡ್ತಿರ್ಲಿಲ್ಲ ಕೆಲವೊಂದು ಸರಿ. ಅಷ್ಟೊತ್ತವರೆಗೂ ಥ್ರೋಬಾಲ್ ಆಡೋವು. ಇವರೆಲ್ಲ ಬರೋರು. ಮೋಹನ, ಅವ್ನು ಚೇರ್ ತಗೊಂಬರ್ತಾ ಇದ್ದಾನಲ್ಲ ಅವನು, ಗಣಿ ಮತ್ತು ಗೋವರ್ಧನ, ಅವರೆಲ್ಲ ಒಂದು 4-5 ಜನ ಆಂಟಿ, ಆ ಕಡೆ ಮಾದೇವಮ್ಮ ಅಂತ ಹೇಳ್ಬಿಟ್ಟೆಲ್ಲ ಇದ್ದರು. ಆಂಟಿದಿರೆಲ್ಲ ಬರೋರು. ತುಂಬಾ ಎಂಜಾಯ್ಮೆಂಟ್ ಮಾಡ್ತಿದ್ವಿ. ಹಾಗಾಗಿ ಇವರೆಲ್ಲ ಚೆನ್ನಾಗಿ ನಮಗೆ ಹೊಂದ್ಕೊಂಡಿದ್ದಾರೆ ನೋಡಿ. ಖುಷಿ ಮಡಿಕೆ ಹೊಡಿತಾಳೀಗ. ಅಲ್ಲಿ ಮ್ಯೂಸಿಕ್ ಕೂಡ ಬ್ಲೂಟೂತಲ್ಲಿ ಮ್ಯೂಸಿಕ್ ಕೂಡ ಆ್ಯಡ್ ಮಾಡಿದರು. ನಾನು ಅದು ಮ್ಯೂಸಿಕ್ಕೆಲ್ಲ ಏನು ಕೊಟ್ಟಿಲ್ಲ, ಕಾಪಿರೈಟ್ ಬರುತ್ತೆ ಅಂತ. ನೋಡಿ ಉಳ್ ಮಡಿಕೆ ಹೊಡೆದಿದ್ದು. ಈಗ ಖುಷಿ ಆಯಿತು. ಸಿಂಧು ಕಣ್ಣು ಕಟ್ತಾ ಇದ್ದಾರೆ ನೋಡಿ. ಅವಳೊಂದು ಕಡೆ ಹೋಗ್ತಾ ಇದ್ದಾಳೆ ಸುತ್ತಿಸಿರೋದಕ್ಕೆ. ಮಡಿಕೆ ನೋಡಿದ್ರೆ ಕ್ಯಾಮ್ರಾ ಹಿಡ್ದಿರೋ ಕಡೆ ಐತೆ. ಅವಳೊಂದು ಕಡೆ ಹೋಗ್ತಾ ತಡಿಕೊಂಡು ಹೋಗ್ತಾ ಇದ್ದಾಳೆ. ಅಲ್ಲಿ ಏನಾಗ್ತಿತ್ತಂದರೆ ಇವರೇನೇ ಈಗ ಕಣ್ಣು ಕಟ್ಟಿದ್ಮೇಲೆ ನಾವು ಕ್ಲೂ ಕೊಡಬಾರ್ದು, ಒಂದು ಹಿಂಗೆ ತಿರ್ಗಿಸ್ದಾಗ ಸ್ಟ್ರೈಟಿಗೆ ಬಿಡಬೇಕು ಅಂತ ಮಾತಾಡ್ಕೊಂಡು ಇದು ಮಾಡಿದ್ವಿ. ಬಟ್ ಇವ್ರೇನು ಮಾಡೋರು, ಅವ್ರವ್ರ ಫ್ರೆಂಡ್ಗಳಿಗೆ ಅವ್ರಿಗೆ ಯಾರು ಇಷ್ಟನೋ ಅವರಿಗೆ ಹೇಳ್ಕೊಡ್ತಾಯಿದ್ರು, ಹಿಂಗೋಗು ಅಲ್ಲೋಡಿ ಇಲ್ಲೋಡಿ ಅಂತ. ಅವರು ಅದನ್ನೇ ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಹೊಡಿತಿದ್ರು. ಚೆನ್ನಾಗಿತ್ತು ಏನೋ ಒಂಥರ. ನೋಡಿ ಖುಷಿ ಹೇಳ್ತಾ ಇದ್ದಾಳೆ. ಅದನ್ನೇ ಹೋಗಿ ಉಳಿಸ್ಬಿಟ್ಲತ್ತ. ನೋಡಿ ಈಗಿತ್ತು ಆಟ ಎಲ್ಲ. ಸರಿ ಬರ್ರಿ ಊಟ ಎಲ್ಲ ಮಾಡೋಣ. ಇನ್ನೇನು ಟೈಮ್ ಆಯ್ತಾ, ಅಲ್ಲೇ 3 ಗಂಟೆನೇನೋ ಆಗಿತ್ತಿದ್ದೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ. ಸ್ವಲ್ಪ ಯಾಕೋ ಗೊತ್ತಿಲ್ಲ, ಹಬ್ಬದ ದಿನ ಮಳೆ ವಾತಾವರಣ ಇತ್ತು, ಮೋಡ ಬೇರೆ ಆಗ್ತಾಯಿತ್ತು. ಅಲ್ಲಲ್ಲೇ ಆಚೆಗಡೆ ಮಾಡ್ಕೊಂಡಿದ್ದೀದಲ್ವ, ಊಟ ಮಾಡ್ಬಿಡು ಬರ್ರಿ, ಆಮೇಲೆ ಎಷ್ಟೊತ್ತವರೆಗೂ ಬೇಕಿದ್ರೆ ಆಟ ಆಡ್ಬೋದು ಅಂತ ಎಲ್ಲ ಪೊಂಗಲೆಲ್ಲ ರೆಡಿ ಮಾಡಿದ್ನಲ್ಲ. ಎಲ್ಲರಿಗೂ ಬಡಿಸ್ಬಿಟ್ಟು ನಾವು ಒಂದೊಂದು ಸ್ವಲ್ಪ ತಿನ್ನೋಣ, ಚೆನ್ನಾಗಿರುತ್ತೆ ಆಚೆಗಡೆ ಬಾಳೆ ಎಲೆ ಮೇಲೆ ತಿನ್ನೋದು ಅಂತ ಹೇಳ್ಬಿಟ್ಟು ಎಲ್ಲರೂ ಮಕ್ಕಳನ್ನೆಲ್ಲ ಕುಂಡ್ರಿಸಿ. ನೋಡಿ ಇವರೆಲ್ಲ ಹಳೆ ಮನೆ ಹತ್ರ ಇರೋರು, ಚಿಕ್ಕ ಮಕ್ಳುಗಳೆಲ್ಲ ಬಂದಿದ್ರು ನಮ್ಮ ಖುಷಿ ಸಿಂಧು ಜೊತೆ. ನೋಡಿ ಸಂಜೆ ಅಲ್ಲೂ ತೀಟೆ ಆಡ್ತಾ ಇದ್ದಾನೆ. ಅವನು ತೀಟೆ ತಿಮ್ಮ. ಅವನಿಗೆ ಯಾರು ಏನು ಬುದ್ಧಿ ಮಾತು ಹೇಳಂಗಿಲ್ಲ, ಏನೂ ಹೇಳಂಗಿಲ್ಲ, ಹೊಡೆದೇ ಬಿಡ್ತಾನೆ. ಪಕ್ಕದಲ್ಲಿ ಕೂತಿರೋದು ಅವ್ರ ದೊಡ್ಡಮ್ಮಂಗಂತೂ ಅವ್ರ ದೊಡ್ಡಮ್ಮ ಅವ್ನಿಗೇನು ಹೇಳಂಗಿಲ್ಲ. ಅವರೇ ಪಾಪ ಅವನನ್ನು ಸಾಕಿರೋದು ಎಲ್ಲನ. ಅವರಮ್ಮ 5 ತಿಂಗಳು ಮಗುನಲ್ಲಿ ಇದು ಮಾಡಿದ್ದು. ಬಟ್ ಅಂದರೆ ಅಷ್ಟು ಜವಾಬ್ದಾರಿಯಿಂದ ನೋಡ್ಕೊಳ್ಳಿಲ್ಲ. ಬೆಂಗಳೂರಿಗೆ ಹೋಗ್ಬಿಟ್ರು ನಮ್ಮ ಭಾವನು, ಅದೇ ಸಂಜಯ್ ಅವರಮ್ಮನು. ನಮ್ಮ ದೊಡ್ಡವ್ರಿಗಿತ್ತಿ ಅಲ್ಲಿ ಕೂತಿದ್ದಾರಲ್ಲ, ನೈಟಿ ಹಾಕೊಂಡಿದ್ದಾರಲ್ಲ, ಅವರೇ ಪಾಪ ಅವನನ್ನು ಸಾಕಿರೋದೆಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ ಭಾವನೂ, ನಮ್ಮ ಅವ್ರಿಗಿತ್ತಿನೂ ಸಂಜಯ್ನ. ಜಾಸ್ತಿ ಅವನು ಅವ್ರ ಅಪ್ಪ ಅಮ್ಮನ ಹತ್ರ ಬೆಳೆದೇ ಇಲ್ಲ. ನಿಜ ಹೇಳ್ಬೇಕಂದ್ರೆ ಅವ್ರ ಅಪ್ಪ ಅಮ್ಮನ ಹತ್ರ ಜಾಸ್ತಿ ಇಲ್ಲವೇ ಇಲ್ಲ. ಜಾಸ್ತಿ ಇರೋದು ದೊಡ್ಡಮ್ಮನ ಹತ್ರ. ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರೋದೆ ನಮ್ಮೊಟ್ಟಿಗೆ ಮತ್ತು ನಮ್ಮ ಅಕ್ಕ ಭಾವ ಅವ್ರ ಹತ್ರನೇ ಜಾಸ್ತಿ ಇದು ಮಾಡಿರೋದು. ನೋಡಿ ಇವರೇನೋ ಮ್ಯೂಸಿಕ್ ಹಾಕ್ಕೊಂಡು ಇವರು ಏನೇನೋ ಆಟ ಆಡ್ತಾಯಿದ್ರು. ನೋಡಿ ಅವಳು ನಮ್ಮ ಅಕ್ಕ ಇದ್ದಾರಲ್ಲ, ಅವರ ಮಗಳು ಅಂದರೆ ನಮ್ಮ ಮೊಮ್ಮಗಳು. ಮೊನ್ನೆ ಹೇಳಿದ್ನಲ್ಲ ನಾನು ಬರ್ತಡೇಲಿ ಮೊಮ್ಮಗಳು ಅಂತ. ಅವಳು ಅಷ್ಟು ಚಿಕ್ಕ ಏಜಿಗೆ ಅವಳಿಗೆ ಸೀರೆ ಉಟ್ಕೊಳ್ಬೇಕು ಅಂತ ಆಸೆ ಆಗಿ ಸೀರೆ ಉಡ್ಸ್ಕೊಂಡು ಬಂದಿದ್ದಾಳೆ. ನಮಗಂತೂ ನಗಾಡಿ ಸಾಕಾಗೋಯ್ತು. ನಾವೇ ದೊಡ್ಡವರೇ ಸೀರೆ ಮೇಂಟೈನ್ ಮಾಡೋಕ್ಕಾಗಲ್ಲ, ಕೆಲಸ ಮಾಡೋದಾಗಲಿ ಏನಾದರೂ ಮಾಡ್ತೀವಿ ಅಂತಂದರೆ ಇವಳಿಗೆ ಸೀರೆ ಹುಚ್ಚಿಡ್ಬಿಟ್ಟೈತಲ್ಲಪ್ಪ ಅಂತೇಳಿ ನಗಾಡ್ತಿದ್ವಿ. ನೋಡಿ ಅವಳು ಹೆಂಗೆ ಸೀರೆ ಉಡ್ಸ್ಕೊಂಬಂದಿದ್ದಾಳೆ. ಮಕ್ಕಳು ಮೈಂಡ್ ಅದಕ್ಕೆ. ನೋಡಿ ಮಕ್ಕಳು ಮೈಂಡ್ ಸೆಟ್ಟಿಗೇ ಅವರಿಗೆ ಸೀರೆ ಉಟ್ಕೊಳ್ಬೇಕು, ಏನೇನೋ ಡಿಫ್ರೆಂಟಾಗಿರೋ ಆಸೆಗಳೆಲ್ಲ ಇರುತ್ತೆ. ಅದೇ ಖುಷಿ ಅಲ್ವಾ ಎಲ್ಲರಿಗೂ. ಹಂಗೆ ನೋಡಿ ನಮ್ಮ ಮನೆಯ ಸಂಕ್ರಾಂತಿ ಹಬ್ಬದ ಆಚರಣೆ ಈ ರೀತಿ ಇತ್ತು. ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಮತ್ತು ಹೊಸಬ್ರು ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರೀದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಆಪ್ಷನನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಆಗ ನನ್ನ ವಿಡಿಯೋನ ನೋಡ್ಬೋದು. ವಿಡಿಯೋಸ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ.
ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಎಲ್ಲರಿಗೂ.